ಸದ್ಯ ಸಿವಿ ನಾಗೇಶ್ ಅವರು ರೇವಣ್ಣ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ. ಬಂಧಿಸುವ ಉದ್ದೇಶದಿಂದಲೇ ಕೇಸನ್ನ ಹಾಕಿದ್ದಾರೆ ಅನ್ನೋ ಪಾಯಿಂಟ್ ಅನ್ನು ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇದು ಮೂಲಭೂತ ಹಕ್ಕಿನ ಹರಣ ಅನ್ನುವಂತಹ ವಿಚಾರವನ್ನ ಗಮನಕ್ಕೆ ತರ್ತಾ ಇದ್ದಾರೆ. ಯಾವುದೋ ಉದ್ದೇಶ ಇಟ್ಕೊಂಡು ಕೇಸನ್ನ ಹಾಕಿದಂತೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮೂಲಭೂತ ಹಕ್ಕಿನ ಹರಣವಾದಂತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಕೇಸ್ ಏನ್ ದಾಖಲಾಗಿದೆ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಗಿದೆ ಮತ್ತು ಸಂತ್ರಸ್ತೆಯ ಹೇಳಿಕೆ ವಿಚಾರದಲ್ಲಿ ಆಗಿರುವಂತಹ ಒಂದಷ್ಟು ಬೆಳವಣಿಗೆ, ದೂರು ದಾಖಲಾಗಿರುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಬಂಧಿಸುವ ಉದ್ದೇಶದಿಂದಲೇ ಈ ಕೇಸನ್ನ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಕೇಸನ್ನ ಹಾಕಿದ್ದಾರೆ, ಬಂಧನ ಮಾಡಲೇಬೇಕು ಅನ್ನುವಂತಹ ಒಂದು ಉದ್ದೇಶ ಇದ್ದ ಹಾಗೆ ಗೊತ್ತಾಗ್ತಾ ಇದೆ. ಇದು ಮೂಲಭೂತ ಹಕ್ಕಿನ ಹರಣ ಅಂತ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಉದ್ದೇಶಪೂರ್ವಕವಾಗಿಯೇ ಕೇಸನ್ನ ಹಾಕಲಾಗಿದೆ. ಈ ಒಂದು ಗ್ಯಾಪ್ ಏನಿದೆ, ಆ ಗ್ಯಾಪ್ನಲ್ಲಿ ಏನ್ ಬೆಳವಣಿಗೆ ಆಗ್ಲಿಕ್ಕೆ ಕಾರಣವಾಯಿತು ಅನ್ನೋ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಜೊತೆಗೆ ಮೂಲಭೂತ ಹಕ್ಕಿನ ಹರಣ ಇದು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಅಂಶಗಳು ಯಾವ ರೀತಿಯಾಗಿ ಕೋರ್ಟ್ ಅಂಗಳದಲ್ಲಿ ಗಮನ ಸೆಳೀತಾ ಇದೆ? ದಿವ್ಯಾ, ಸಿವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಆರ್ಟಿಕಲ್ 21 ಸಂವಿಧಾನದ ಕಲಂ 21ರ ಅಡಿ ರೇವಣ್ಣ ಅವರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ SIT ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಹಲವಾರು ಕಾರಣಗಳನ್ನು ನೀಡಿದೆ. ಆ ಸಂತ್ರಸ್ತ ಮಹಿಳೆಯ 164 ಹೇಳಿಕೆಯನ್ನು ದಾಖಲು ಮಾಡಬೇಕು ಅಂತ ಹೇಳ್ತಿದ್ದಾರೆ. 164 ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಈಗಾಗಲೇ ಆ ಮಹಿಳೆಯನ್ನು ಕರೆದುಕೊಂಡು ಬಂದು 6 ದಿನ ಆಗಿದೆ. 6 ದಿನದಿಂದ ಆ ಮಹಿಳೆಯ 164 ಹೇಳಿಕೆಯನ್ನು ಯಾಕೆ ದಾಖಲು ಮಾಡಿಲ್ಲ? ಪೊಲೀಸರಿಗೆ 161 ಹೇಳಿಕೆ ಅನ್ನೋದು ಒಂದು ರೀತಿ ಅವರ ಇನ್ವೆಸ್ಟಿಗೇಷನ್ಗೆ ಅದು ನೆಪ ಮಾತ್ರ ಅನ್ನೋ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನು ಮುಂದುವರಿಸ್ತಿದ್ದಾರೆ. ಅಂದರೆ ಪ್ರಕರಣದಲ್ಲಿ 4 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ನಿನ್ನೆ ಇವರು ಕಸ್ಟಡಿಗೆ ಬೇಡ ಅಂತೇಳಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನೋ ನಿಟ್ಟಿನಲ್ಲಿ ಅವರೇ ಆಕ್ಷೇಪಣೆಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಹೀಗಾಗಿ ನಮ್ಮ ಕಕ್ಷಿದಾರರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಿರೋದು. ಅಲ್ಲಿಗೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ 6 ದಿನ ಆಗಿದೆ ಸಿಕ್ಕಿ, ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಇವರು 164 ಹೇಳಿಕೆಯನ್ನು ದಾಖಲು ಮಾಡಿಲ್ಲ. ಮತ್ತೆ ಆಕೆಯನ್ನ ಮನೆಯಿಂದ ಬಲವಂತವಾಗಿ ಎಳ್ಕೊಂಡು ಹೋಗಿಲ್ಲ ಅಥವಾ ಆಕೆಯನ್ನ ಕಿಡ್ನಾಪ್ ಮಾಡಿಲ್ಲ. ಆಕೆಯನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಯಾರು? ಸತೀಶ್ ಬೊಮ್ಮಣ್ಣ ಅನ್ನೋ ವ್ಯಕ್ತಿ. ಹೀಗಾಗಿ ಕಿಡ್ನಾಪ್ ಮಾಡಿದ್ರೆ ಏಕಾಏಕಿ ಆಕೆಯನ್ನ ಎಳೆದೊಯ್ಯಬೇಕಾಗಿತ್ತು. ಆಕೆ ಹೋದ ಬಳಿಕ 4 ದಿನಗಳ ಆದ ಬಳಿಕ ದೂರನ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಿರೋದು. ಜಾಮೀನನ್ನ ಕೊಡಬಾರದು ಅಂತೇಳಿ SIT ಸಲ್ಲಿಸಿದ್ದಂತಹ ಆಕ್ಷೇಪಣೆಗೆ ಹಲವಾರು ನಿದರ್ಶನಗಳನ್ನ ಇಟ್ಕೊಂಡು ಸಿವಿ ನಾಗೇಶ್ ಸುದೀರ್ಘವಾದಂತಹ ಒಂದು ವಾದವನ್ನ ಕೋರ್ಟ್ನಲ್ಲಿ ಮಂಡನೆ ಮಾಡ್ತಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ಪಡೆಯೋಣ ಮೂರ್ತಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ಸದ್ಯ ಇದು ಮೂಲಭೂತ ಹಕ್ಕಿನ ಹರಣ, ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಕೇಸ್ ದಾಖಲು ಮಾಡಿರುವಂತೆ ಕಾಣಿಸ್ತಾ ಇದೆ. ತಡವಾಗಿ ಕೇಸನ್ನು ದಾಖಲು ಮಾಡಿದ್ದಾರೆ. ಓಕೆ, ಅವ್ರನ್ನ ವಶಕ್ಕೆ ಪಡ್ಕೊಂಡ ನಂತರದಲ್ಲಿ, ಅವರ ರಕ್ಷಣೆ ಮಾಡಿದ ನಂತರದಲ್ಲೂ ಕೂಡ ಅವರ ಹೇಳಿಕೆ ಯಾಕಾಗಿಲ್ಲ ಅಂತ ಪ್ರಶ್ನಿಸಲಾಗ್ತಾ ಇದೆ.